ಈ ಸಂಸಾರವು ಕೂಡ ಹಾಗೇ ಇದೆ, ಅಷ್ಟು ಭಯಂಕರವಾಗಿದೆ. ಕೇಳೋದಕ್ಕೆ ನದಿ ಅಂತ, ಆದರೆ ಯಾವ ನದಿ ಅಂತ ಹತ್ತಿರ ನೋಡ್ಲಿಕ್ಕೆ ಹೋದರೆ ಎಷ್ಟು ಭಯಂಕರವಾಗಿದೆಯೋ. ದುರ್ಗಂಧ ಸ್ಪರ್ಶಕ್ಕೆ ಸುಡುವಂಥದ್ದು, ರೂಪವೂ ಕೂಡ ಅಷ್ಟು ಕ್ರೂರವಾಗಿರುವಂಥದ್ದು, ಉಗ್ರವಾಗಿರುವಂಥದ್ದು. ಇನ್ನು ಅದರ ಗಂಧ ಅತ್ಯಂತ ಹೇಯವಾಗಿರುವಂಥದ್ದು, ಅಂಥದ್ದು ವೈತರಣಿ ನದಿ. ಹಾಗೆ ಸಂಸಾರವೂ ಕೂಡ ಅಷ್ಟು ಭಯಂಕರವಾಗಿದೆ. ಇಂತಹ ಸಂಸಾರದಲ್ಲಿ ನಾವು ವ್ಯಥೆಯನ್ನು ಪಡ್ತಾ ಇದ್ದೇವೆ, ಹೆದರಿ ನಾವು ಬೆಂದು ಹೋಗಿದ್ದೇವೆ. ಇಲ್ಲಿ ಪರಸ್ಪರವಾಗಿ ಜಗಳಗಳು, ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಒಬ್ಬರು ಇನ್ನೊಬ್ಬರನ್ನು ಚುಚ್ಚುವ ಮಾತುಗಳಿಂದ ಅವರನ್ನು ನೋಯಿಸ್ತಾ ಇದ್ದಾರೆ, ಏನು ಗಲಾಟೆಗಳು ನಡೀತಾ ಇವೆ, ವ್ಯಥೆಗಳು ನಡೀತಾ ಇವೆ. ಹೀಗೆ ಸಂಸಾರದಲ್ಲಿ ಈ ಜಗಳಗಳನ್ನು ನೋಡ್ತಾ ಇರುವಾಗ, ಇಲ್ಲಿ ಇರುವಂತಹ ಈ ರೀತಿಯಾದ ವೈರ ಮನೋಭಾವ ಅದನ್ನೆಲ್ಲ ನೋಡ್ತಾ ಇರುವಾಗ ನಾನು ಹೆದರಿ ಹೋಗಿದ್ದೇನೆ ಸ್ವಾಮಿ. ಆದ್ದರಿಂದ ಈ ಸಂಸಾರ ಎಂಬುವಂತಹ ವೈತರಣಿ ನದಿಯಿಂದ ನೀನೇ ನಮ್ಮನ್ನು ದಡ ಸೇರಿಸಬೇಕು, ಆ ಕಡೆ ಕರೆದುಕೊಂಡು ಹೋಗಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಪ್ರಹ್ಲಾದರಾಜ ಮಾಡ್ತಾ ಇದ್ದಾನೆ. ಅಲ್ಲ, ನರಸಿಂಹನ ಪ್ರಾರ್ಥನೆಯನ್ನು ಮಾಡಿದರೆ ನರಸಿಂಹ ಕರೆದುಕೊಂಡು ಹೋಗಬೇಕಲ್ಲ, ಅವನಿಗೆ ಆಗತ್ತಾ ಅಂತಂದರೆ, ಕೋನ್ವತ್ರತೆ ಖಿಲ ಗುರೋ ಭಗವನ್ ಪ್ರಯಾಸ ಉತ್ತಾರಣೇಸ್ಯ ಭವ ಸಂಭವಲೋಪಹೇತೋ ಮೂಢೇಶು ವೈ ಮಹದನುಗ್ರಹ ಆರ್ತಬಂಧೋ ಕಿಂತೇನ ತೇ ಪ್ರಿಯಜನಾನು ಅನುಸೇವಮಾನಃ. ಭಗವಂತ, ನಿನಗೆ ಯಾವ ಕಷ್ಟವೂ ಕೂಡ ಇಲ್ಲ, ನೀನು ಎಲ್ಲರಿಗೂ ಗುರು ಆಗಿದ್ದೀಯಾ, ಅಖಿಲ ಗುರು ಅಂತ ಹೇಳ್ತಾ ಇದ್ದಾರೆ. ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಂದರೆ ಒಂದೇ ಒಂದು ಮಾರ್ಗ ಇರುವಂಥದ್ದು, ಅದು ಜ್ಞಾನ. ಆ ಜ್ಞಾನದಿಂದಲೇ ನಾವು ಉದ್ಧತರಾಗಬೇಕು. ನಮಗೆ ಯೋಗ್ಯವಾದ ಜ್ಞಾನವನ್ನು ನಮಗೆ ನಮ್ಮ ಗುರುಗಳು ಕೊಡಬೇಕು. ಕೊನೆಗೆ ಆ ಗುರುಗಳು ಎಲ್ಲ ಗುರುಗಳಿಗೆ ಹೋಗ್ತಾ ಹೋದರೆ ಬ್ರಹ್ಮದೇವರು ದೊಡ್ಡ ಗುರುಗಳು. ಆ ಬ್ರಹ್ಮದೇವರಿಗೂ ಗುರುವಾಗಿದ್ದೀಯಾ ನೀನು. ಆದ್ದರಿಂದ ಸಂಸಾರದಿಂದ ಮೋಚನೆ ಮಾಡಬೇಕು ಅಂತಂದರೆ ಬ್ರಹ್ಮನಿಗೆ ಗುರುವಾದಂಥವ್ರು ನೀನೇ ನಮ್ಮನ್ನು ಮೋಚನೆ ಮಾಡಬೇಕು. ಅದಕ್ಕೆ ನೀನು ಸಮರ್ಥನಾಗಿದ್ದೀಯ. ನಿನಗೇನು ಶ್ರಮ ಇದೆ ಅದರಲ್ಲಿ? ಸಂಸಾರಕ್ಕೆ ತರುವವನೂ ನೀನೇ, ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿಸುವಂಥವನು ನೀನೇ. ಆದ್ದರಿಂದ ನೀನು ಅತ್ಯಂತ ಅಲ್ಪರಾಗಿರುವಂತಹ ನಮ್ಮಲ್ಲಿ ಅನುಗ್ರಹವನ್ನು ಮಾಡಬೇಕು. ಯಾಕೆ ಅಂತಂದರೆ ನೀನು ಆರ್ತಬಂಧು, ಯಾರು ದುಃಖಿತರಾಗಿದ್ದಾರೆ ಅವರನ್ನು ನೋಡಿ ಕರಗುತ್ತೀಯ ನೀನು, ಸಹಜವಾಗಿ ನೀನು ಕರಗತೀಯ. ಅಂತಹ ಮಹಾಮಹಿಮೆ ನಿನ್ನಲ್ಲಿ ಇದೆ. ಕರುಣೆ ಆಂಧ್ರಶಂಸ್ಯ, ದಯಾ ಮತ್ತು ಕರುಣ ಅಂತನ್ನೋ ಎರಡು ಶಬ್ದಗಳನ್ನು ಬಳಸ್ತಾರೆ. ದಯಾ ಮತ್ತು ಕರುಣ ಅಂತ. ದಯೆ ಅಂತಂದರೆ ಏನು, ಕರುಣೆ ಅಂತಂದರೆ ಏನು? ದಯೆ ಅಂತಂದರೆ ಇನ್ನೊಬ್ಬರು ಕಷ್ಟದಲ್ಲಿದ್ದದ್ದನ್ನು ನೋಡಿದರೆ, ಅಯ್ಯೋ ಅವನು ಕಷ್ಟದಲ್ಲಿದ್ದಾನೆ, ಅವನ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂತನ್ನೋ ಭಾವನೆ, ಅದನ್ನು ದಯೆ ಅಂತ ಕರೀತಾ ಇದ್ದಾರೆ. ಕರುಣೆ ಅಂತಂದರೆ ಏನು ಅಂತಂದರೆ, ಕಷ್ಟದಲ್ಲಿದ್ದದ್ದನ್ನು ನೋಡಿ ಯಾರು ಅವನು ಸ್ಪಂದಿಸ್ತಾನೆ, ಅವನು ಕೂಡ ಅಯ್ಯೋ ಇವನು ಕಷ್ಟವನ್ನು ಅನುಭವಿಸ್ತಾ ಇದ್ದಾನಲ್ಲ ಅಂತ ಅವನು ವೇದನೆಯನ್ನು ಪಡ್ತಾನೆ, ಅವನನ್ನು ಅದರಿಂದ ಬಿಡುಗಡೆಗೊಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ, ಅವನ ಬುದ್ಧಿಯನ್ನು ಅದನ್ನು ಕರುಣೆ ಅಂತ ಕರೀತಾ ಇದ್ದಾರೆ. ಹೀಗೆ ವ್ಯತ್ಯಾಸ ಇದೆ. ನೀನು ದುಃಖತಪ್ತರಾದವರನ್ನು ನೋಡಿ ಮರುಗುತ್ತೀಯ, ಅಂತಹ ಕೋಮಲವಾದ ಹೃದಯ ನಿನ್ನದು. ಆದ್ದರಿಂದ ನೋಡಲಿಕ್ಕೆ ಉಗ್ರವಾದ ಮುಖ ನರಸಿಂಹ, ಆದರೆ ನೀನು ಆರ್ತ ಬಂಧು. ಯಾರು ದುಃಖತಪ್ತರಾಗಿದ್ದಾರೆ ಅವರಿಗೆ ಬಂಧುವಾಗಿ ಅವರ ದುಃಖದಲ್ಲಿ ನೀನು ಸ್ಪಂದನೆಯನ್ನು ಮಾಡ್ತಾ ಅವರ ದುಃಖದಿಂದ ನೀನು ಪಾರು ಮಾಡ್ತಾ ಇದ್ದೀಯ. ಅಂಥವನು, ಅಂತಹ ಮಹಾ ಕರುಣಾಶಾಲಿಯಾದಂಥವನು, ಕರುಣಾಮಯನಾದಂಥವನು. ಆದ್ದರಿಂದ ನೀ ನಮ್ಮನ್ನು ಉದ್ಧರಿಸಬೇಕು. ನಿನಗೆ ಏನೂ ಆಗಬೇಕಾಗಿಲ್ಲ, ನಮ್ಮನ್ನು ಉದ್ಧರಿಸೋದರಿಂದ ನಿನಗೆ ಏನೂ ಕೂಡ ಲಾಭ ಇಲ್ಲ. ಆದರೆ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅಂತನ್ನೋದು ನಿನ್ನ ಮನೋಭಾವ. ಆದ್ದರಿಂದ ನೀನು ಉದ್ಧಾರವನ್ನು ಮಾಡಬೇಕು ಅಂತನ್ನೋ ಪ್ರಾರ್ಥನೆಯನ್ನು ಪ್ರಹ್ಲಾದರಾಜರು ಮಾಡ್ತಾ ಇದ್ದಾರೆ. ಹೌದಾ, ನಿನಗೆ ತುಂಬ ಕಷ್ಟ ಆಗಿದೆಯಾ, ದುಃಖ ಆಗ್ತಾ ಇದೆಯಾ, ಸಂಸಾರದಲ್ಲಿ ನೀನು ವೇದನೆಯನ್ನು ಅನುಭವಿಸ್ತಾ ಇದ್ದೀಯಾ ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ನೈವೋದ್ವಿಜೇ ಭವ ದುರತ್ಯಯವೈತರಣ್ಯಾ ತ್ವತ್ತೀರ್ಥ ಗಾಯನ ಮಹಾಮೃತಪಾನ ಮತ್ತಃ ಶೋಚೇನು ತೇ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ಸ್ವಾಮಿ, ಸಂಸಾರ ಎಂಬುವ ವೈತರಣಿ ನದಿಯಲ್ಲಿ ನಾನು ಇದ್ದೇನೆ ಅನ್ನೋದು ಸತ್ಯ. ಆದರೆ
ನನಗೆ ಮಾತ್ರ ಉದ್ವೇಗ ಇಲ್ಲ. ಯಾಕೆ ಅಂತಂದರೆ ನಿನ್ನ ಕಥಾಮೃತವನ್ನು ಪಾನ ಮಾಡ್ತಾ, ನಿನ್ನ ಮಹಾಮಹಿಮೆಯನ್ನು ಕೊಂಡಾಡ್ತಾ, ನಿನ್ನ ಗುಣಚಿಂತನೆಯನ್ನು ಮಾಡ್ತಾ ಇದ್ದೇನೆ ನಾನಾದ್ದರಿಂದಾಗಿ ನನಗೆ ಆ ದುಃಖ ಆಗ್ತಾನೇ ಇಲ್ಲ, ನನಗೆ ಆ ಕ್ಲೇಶಗಳ ಅನುಭವವೇ ಆಗ್ತಾ ಇಲ್ಲ. ಆದರೆ ಇವರನ್ನೆಲ್ಲ ನೋಡ್ತಾ ಇದ್ದೇನೆ, ನನ್ನ ಸುತ್ತಲೂ ಈ ಅಸುರ ಬಾಲಕರಿದ್ದಾರೆ, ಅವರಿಗೆ ಈ ಪರಿಜ್ಞಾನವೇ ಇಲ್ಲ. ಮೂಢಚೇತಸಃ, ಅವರಿಗೆ ಇದೇನೂ ಕೂಡ ಗೊತ್ತೇ ಇಲ್ಲ, ನಿನ್ನ ಮಹಿಮೆಯೇ ಗೊತ್ತಿಲ್ಲ. ಹೀಗಾಗಿ ಅವರು ಕ್ಲೇಶಗಳನ್ನು ಅನುಭವಿಸ್ತಾ ಇದ್ದಾರೆ, ಸಂಸಾರದಲ್ಲಿ ಕ್ಲೇಶಗಳನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ಕರುಣೆ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಸಂಸಾರವನ್ನು ನೋಡಿ ಭಯ ಆಗಿದೆ ಅಂತಂದರೆ ಮೋಕ್ಷಕ್ಕೆ ಬಾ ಅಂತನ್ನುವ ಕರೆಗೆ ನರಸಿಂಹ ಹೇಳೋದಾದರೆ ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಪ್ರಾಯೇಣ ದೇವ ಮುನಯಃ ಸ್ವವಿಮುಕ್ತಿ ಕಾಮಾಃ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾಃ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನುಪಶ್ಯೇ. ಇದು ಪ್ರಹ್ಲಾದರಾಜರ ಮಹಾವ್ಯಕ್ತಿತ್ವವನ್ನು ತೋರಿಸಿಕೊಡುವಂತಹ ಮಾತು. ಎಂತಹ ವ್ಯಕ್ತಿತ್ವ ಪ್ರಹ್ಲಾದರಾಜರದ್ದು! ಪ್ರಹ್ಲಾದರಾಜರು ಅಂದರೆ ಸಾಮಾನ್ಯರಾದ ಭಕ್ತರಲ್ಲ, ಅವರು ಮಹಾಭಾಗವತರು, ಶ್ರೇಷ್ಠರಾದಂತಹ ಭಗವಂತನ ಭಕ್ತರು. ಎಂತಹ ವ್ಯಕ್ತಿತ್ವ ಅವರದ್ದು ಅಂತಂದರೆ ಅವ್ರು ಹೇಳ್ತಾರೆ, ಸ್ವಾಮಿ ನೀನು ನನ್ನನ್ನು ಕರೀಬಹುದು, ಮೋಕ್ಷಕ್ಕೆ ಬಾ, ನಿನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ. ಈ ಸಂಸಾರದಲ್ಲಿ ಇರೋದೇ ಬೇಡ ಈ ಸಂಸಾರ ನಿನಗೆ, ಮೋಕ್ಷಕ್ಕೆ ಬಾ ಅಂತ ನೀನು ನನ್ನ ಕರೀಬಹುದು, ಆದರೆ ನಾನು ಬರಲಿಕ್ಕೆ ಇಚ್ಛೆ ಪಡೋದಿಲ್ಲ ಅಂತ ಹೇಳ್ತಾರೆ. ಇದೇನಿದು ಅಂತ ಆಶ್ಚರ್ಯ ಆಗಬಹುದು. ದೇವರು ಮೋಕ್ಷವನ್ನು ಕೊಡ್ತೇನೆ ಬಾ ಅಂತ ಕರೆದರೆ ಪ್ರಹ್ಲಾದರಾಜರು ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಅಂತಂದರೆ ಪ್ರಹ್ಲಾದರಾಜರು ಹೇಳ್ತಾರೆ, ಇವತ್ತು ನಿನ್ನ ಮಹಾಮಹಿಮೆಯನ್ನು ಚಿಂತಿಸುತ್ತಾ, ನಿನ್ನ ಗುಣಗಾನಗಳನ್ನು ಮಾಡುತ್ತಾ ನಾನು ಆನಂದವನ್ನು ಅನುಭವಿಸ್ತಾ ಇದ್ದೇನೆ, ಸಂಸಾರದಲ್ಲಿದ್ದೂ ಕೂಡ ಸಂಸಾರದ ಕ್ಲೇಶಗಳನ್ನು ಅನುಭವಿಸ್ತಾ ಇಲ್ಲ. ಆದರೆ ಇವರು ಸುತ್ತಲೂ ಇದ್ದಾರಲ್ಲ, ಇವರೆಲ್ಲ ಸಂಸಾರದಲ್ಲಿ ಕ್ಲೇಶಗಳನ್ನು ಅನುಭವಿಸ್ತಾ ಇದ್ದಾರೆ. ಇವರಿಗೆ ಈ ಸಂಸಾರದ ಕ್ಲೇಶಗಳಿಂದ ದೂರ ಆಗೋದು ಹೇಗೆ ಅನ್ನೋದೇ ಗೊತ್ತಿಲ್ಲ. ಇವರು ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವ್ರ ಕಷ್ಟವನ್ನು ಪರಿಹಾರ ಮಾಡಬೇಕಲ್ಲ. ಅಲ್ಲ, ನೀನೇ ಯಾಕೆ ಪರಿಹಾರ ಮಾಡಬೇಕು ಅಂತಂದರೆ, ಅನೇಕ ಜನ ಇದ್ದಾರೆ ಜ್ಞಾನಿಗಳು, ಹೌದು, ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದೋದು ಹೇಗೆ, ಸಂಸಾರದಲ್ಲಿದ್ದೂ ಕೂಡ ಕ್ಲೇಶಗಳಿಂದ ದೂರ ಆಗಿರೋದು ಹೇಗೆ ಅನ್ನುವ ಉಪಾಯಗಳನ್ನು ಚೆನ್ನಾಗಿ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಅವರು ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗಲ್ಲ. ಅವರು ಒಂದು ರೀತಿಯಲ್ಲಿ ಸ್ವಾರ್ಥವನ್ನು ಸಾಧಿಸ್ತಾ ಇದ್ದಾರೆ. ಎಲ್ಲೋ ಹಿಮಾಲಯದಲ್ಲಿ ಕೊಡ್ತಾರೆ, ತಪಸ್ಸನ್ನು ಮಾಡ್ತಾರೆ, ಅವರಷ್ಟಕ್ಕೆ ಅವರು ಮುಕ್ತರಾಗಿ ಬಿಡುತ್ತಾರೆ. ಇವರ ಗತಿ ಇವ್ರಿಗೆ ಯಾರು ಹೇಳೋರು? ದೇವತೆಗಳು ಎಲ್ಲೋ ಸ್ವರ್ಗದಲ್ಲಿರುತ್ತಾರೆ, ಎಲ್ಲೋ ತಮ್ಮ ತಮ್ಮ ಲೋಕಗಳಲ್ಲಿರುತ್ತಾರೆ, ತಾವು ಬೇಕಾಗಿರುವ ಸಾಧನೆಗಳನ್ನು ಮಾಡಿಕೊಳ್ಳುತ್ತಾರೆ, ಉದ್ಧಾರವನ್ನು ಮಾಡಿಕೊಳ್ತಾರೆ. ಆದರೆ ಸಂಸಾರದಲ್ಲಿ ಕ್ಲೇಶವನ್ನು ಅನುಭವಿಸ್ತಾ ಇರೋರ ಗತಿ ಏನು? ಅವ್ರಿಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಅವರೆಲ್ಲರಿಗೂ ಬೋಧನೆ ಮಾಡಿ, ಅವರೆಲ್ಲರಿಗೂ ಮುಕ್ತಿಯ ಮಾರ್ಗವನ್ನು ತೋರಿಸಿ ನಾನು ಬರುತ್ತೇನೆ ಹೊರತಾಗಿ ಸ್ವಾರ್ಥಿಯಾಗಿ ಏಕಾಂಗಿಯಾಗಿ ನಾನು ಒಬ್ಬನೇ ಬರೋದಿಲ್ಲ. ಎಂತಹ ಮಾತಿದು, ಎಂತಹ ಉದಾತ್ತವಾದ ಚಿಂತನೆ ಪ್ರಹ್ಲಾದರಾಜರದ್ದು. ಪ್ರಹ್ಲಾದರಾಜರನ್ನು ದೇವರು ಕರೆದುಕೊಂಡು ಹೋಗಬಹುದಾಗಿತ್ತು. ಪ್ರಹ್ಲಾದರಾಜರು ಅದಕ್ಕೆ ಸಂಪೂರ್ಣವಾದ ಅರ್ಹತೆಯನ್ನು ಹೊಂದಿದ್ದಾರೆ. ಆದರೆ ಪ್ರಹ್ಲಾದರಾಜರು ಅದನ್ನು ಬಯಸಲ್ಲ. ಪ್ರಹ್ಲಾದರಾಜರು ಹೇಳ್ತಾರೆ, ಬಾ ಅಂತ ಕರೆದರೂ ಕೂಡ ನಾನು ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಬರಲ್ಲ ಅಂದರೆ, ಇವರೆಲ್ಲ ಕಷ್ಟಪಡ್ತಾ ಇದ್ದಾರೆ, ಕಷ್ಟಪಡುವವರನ್ನು ನೋಡಿ ನಾನು ಹಾಗೆ ಸ್ವಾರ್ಥಿಯಾಗಿ ಬರಲಿಕ್ಕೆ ಇಚ್ಛೆ ಪಡೋದಿಲ್ಲ, ಇವರೆಲ್ಲರಿಗೂ ಕೂಡ ಸನ್ಮಾರ್ಗವನ್ನು ತೋರಿಸಿ ಬರ್ತೇನೆ ಅಂತ. ಆ ಪ್ರಹ್ಲಾದರಾಜರೇ ತಾನೇ ವ್ಯಾಸರಾಜರು, ಆ ಪ್ರಹ್ಲಾದರಾಜರೇ ತಾನೇ ರಾಯರು. ಹೀಗಾಗಿ ಎಂತಹ ಕಾರುಣ್ಯ! ಇವತ್ತಿಗೂ ಕೂಡ ವ್ಯಾಸರಾಜರು, ರಾಯರು ನಮ್ಮ ಮೇಲೆ ಕಾರುಣ್ಯವನ್ನು ತೋರಿಸ್ತಾ ಇದ್ದಾರೆ, ಎಂತಹ ದಯೆಯನ್ನು ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ತಾಯಿಯ ಹೃದಯ. ತಾಯಿ ತಾನು ಸುಖವಾಗಿದ್ದರೆ ಸಾಲೋದಿಲ್ಲ, ತನ್ನ ಸುಖವನ್ನು ತಾನು ನೋಡ್ಕೊಳ್ಳೋದಿಲ್ಲ, ಇನ್ನೊಬ್ಬರ ಕಷ್ಟವನ್ನು, ಮಕ್ಕಳ ಕಷ್ಟವನ್ನು ತಾನು ನೋಡ್ತಾಳೆ, ಮಕ್ಕಳು ಕಷ್ಟ ಅನುಭವಿಸಬಾರದು ಅಂತ. ಅಂತಹ ತಾಯಿಯ ಹೃದಯ ಪ್ರಹ್ಲಾದರಾಜರತ್ತು, ತಾಯಿಯ ಹೃದಯ ವ್ಯಾಸರಾಜರತ್ತು. ಅವರು ನಮ್ಮ ಕಷ್ಟವನ್ನು ಸಹಿಸೋದಿಲ್ಲ. ಹೀಗಾಗಿ ಅವರು ನಮ್ಮ ಕಷ್ಟಗಳನ್ನು ದೂರ ಮಾಡಬೇಕು ಅಂತನ್ನೋದಕ್ಕೋಸ್ಕರ ಮತ್ತೆ ಮತ್ತೆ ಅವತಾರಗಳನ್ನು ತಾಳಿ ಬಂದು ಅವರು ನಮಗೆ ಜ್ಞಾನವನ್ನು ನೀಡುತ್ತಾ ಇದ್ದಾರೆ, ಉದ್ಧಾರದ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಮಾತು ಬಂದಿದೆ, ದೇವತೆಗಳು, ಋಷಿಗಳು ಅವರೆಲ್ಲರೂ ಕೂಡ
ಸ್ವಾರ್ಥಪರಾಯಣರಾಗಿದ್ದಾರೆ. ಎಲ್ಲೋ ಹಿಮಾಲಯದಲ್ಲಿ ಕೊಡ್ತಾರೆ, ಎಲ್ಲೋ ತಮ್ಮಲೋಕದಲ್ಲಿ ಕೊಡ್ತಾರೆ, ತಪಸ್ಸನ್ನು ಮಾಡ್ತಾರೆ, ಮೋಕ್ಷದ ಸಾಧನೆ ಮಾಡಿಕೊಳ್ಳುತ್ತಾರೆ, ಇನ್ನೊಬ್ಬರಿಗೆ ಏನನ್ನು ಕೂಡ ಹೇಳೋದಿಲ್ಲ ಅಂತ. ಹೌದಾ? ಹೌದಾ? ದೇವತೆಗಳು ಋಷಿಗಳು ಯಾರೂ ಕೂಡ ಹಾಗೆ ಅನುಗ್ರಹವನ್ನು ಮಾಡೋದಿಲ್ವಾ ಅಂತ ಕೇಳಿದರೆ ಅದಕ್ಕೆ ಮಧ್ವಾಚಾರ್ಯರು ಹೇಳುತ್ತಾರೆ, ದೇವತೆಗಳು ಋಷಿಗಳು ಅಂತಂದರೆ ಯಾವ ರೀತಿಯಲ್ಲಿ? ಅದರಲ್ಲಿ 2 ವಿಭಾಗ ಇದೆ. ದೇವತೆಗಳು ಅಂದರೆ ತಾತ್ವಿಕ ದೇವತೆಗಳು, ಅತಾತ್ವಿಕ ದೇವತೆಗಳು ಅಂತ. ತಾತ್ವಿಕ ದೇವತೆಗಳು ಅಂದರೆ ತತ್ವಾಭಿಮಾನಿ ದೇವತೆಗಳು. ನಮ್ಮ ಕಣ್ಣಿಗೆ ಅಭಿಮಾನಿಯಾದಂತಹ ಸೂರ್ಯ, ನಮ್ಮ ಕಿವಿಗೆ ಅಭಿಮಾನಿಯಾಗಿರುವಂತಹ ಚಂದ್ರ, ನಮ್ಮ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಯಾಗಿರುವಂತಹ ಅಶ್ವಿನಿ ದೇವತೆಗಳು, ರಸನೇಂದ್ರಿಯಕ್ಕೆ ಅಭಿಮಾನಿಯಾಗಿರುವಂತಹ ವರುಣದೇವ, ಹೀಗೆ ಎಲ್ಲ ತತ್ವಗಳಿಗೆ ಅಭಿಮಾನಿಗಳಾದ ದೇವತೆಗಳಿದ್ದಾರೆ. ಅದಲ್ಲದೇನೆ ಕೆಲವರು ದೇವತೆಗಳಿದ್ದಾರೆ, ತತ್ವಾಭಿಮಾನಿಗಳು ಅಲ್ಲದ ದೇವತೆಗಳಿದ್ದಾರೆ. ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಇಲ್ಲ ಅಂತಾದರೆ ಯಾರೂ ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ?